ಹೇಳಿದ್ರು. ರಕ್ಷಾಬಂಧನದ ಹಬ್ಬದ ಬಗ್ಗೆ ವಿಶೇಷತೆಯನ್ನ ಹೇಳಿದ್ರು. ಸೊ ನಾನು ಕೂಡ ಈಗ ಅದನ್ನೇ ಹೇಳಕ್ ಹೊರಟಿದ್ದೀನಿ. ರಕ್ಷಾಬಂಧನ ಅಣ್ಣನ ಶ್ರೇಯಸ್ಸನ್ನ ಬಯಸುವ ತಂಗಿಯರ ಶ್ರೇಯಸ್ಸನ್ನ ಬಯಸುವಂತಹ ಅಣ್ಣಂದಿರು ಅಂದ್ರೆ ಸಹೋದರರು. ಇವರಿಬ್ಬರ ನಡುವಿನ ಸಂಬಂಧವೇ ರಕ್ಷಾಬಂಧನ. ಇದು ಅವರಿಬ್ಬರ ನಡುವಿನ ಸಂಬಂಧವನ್ನ ಇನ್ನೂ ಗಟ್ಟಿಗೊಳಿಸುತ್ತೆ ಮತ್ತೆ ಶಾಶ್ವತಗೊಳಿಸುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ನಮ್ಮ ಮಹಾಭಾರತದ ಕೃಷ್ಣ ಮತ್ತು ದ್ರೌಪದಿಯ ಕತೆ. ಹಿಂದೆ ಕೃಷ್ಣನ ತಂದೆ ವಾಸುದೇವ ಅವರ ಸಹೋದರಿಯ ಮಗ ಶಿಶುಪಾಲ ಅಂತ ಒಂದು ಮಗು ಜನಿಸುತ್ತೆ. ಅದಕ್ಕೆ 4 ಕೈಗಳು ಮತ್ತೆ 3 ಕಣ್ಣುಗಳು ಹುಟ್ಟಿರುತ್ತೆ. ಹುಟ್ಟಿನಿಂದಾನೇ ಆ ಮಗು ಆ ರೀತಿ ಜನಿಸಿರುತ್ತೆ. ಇದನ್ನ ನೋಡಿದಂತಹ ಆ ರಾಣಿ ಮುನಿಗಳನ್ನ ಕೇಳ್ತಾಳೆ, ಈ ರೀತಿ ಮಗು ಹುಟ್ಟಿದೆ, ನಾನು ಇದನ್ನ ನೋಡ್ಕೊಳಕ್ ಆಗಲ್ಲ, ಇದನ್ನ ಕಳಿಸ್ಬಿಡ್ತೀನಿ ನಾನು ಎಲ್ಲಿಗಾದ್ರೂ ಅಂತ ಹೇಳ್ತಾಳಂತೆ. ಸೊ ಆಗ ಮುನಿಗಳು ಹೇಳ್ತಾರೆ, ಈ ಮಗುನ ಎಲ್ಲೂ ಕಳಿಸ್ಬೇಡ, ಇದು ಸರಿ ಹೋಗುತ್ತೆ, ಯಾರ ಮಡಿಲಿಗೆ ಹಾಕಿದ್ರೆ ಈ ಮಗು ಸರಿ ಹೋಗುತ್ತೋ ಅವರಿಂದಾನೇ ಈ ಮಗು ಕೊಲ್ಲಲ್ಪಡುತ್ತೆ ಅಂತ ಹೇಳ್ತಾರೆ. ಸೊ ಆಗ ಅಲ್ಲಿರೋ ರಾಣಿ ಎಲ್ಲರನ್ನೂ ಕರೆಸಿ ಅವರ ತೊಡೆ ಮೇಲೆ ಹಾಕ್ತಾಳಂತೆ ಮಗುನ. ಯಾರ ತೊಡೆ ಮೇಲೆ ಹಾಕಿದ್ರೂ ಆ ಮಗು ಸರಿ ಹೋಗೋದಿಲ್ಲ. ಕೊನೆಗೆ ಕೃಷ್ಣನ ತೊಡೆ ಮೇಲೆ ಹಾಕಿದಾಗ ಆ ಮಗು ಮೊದಲಿನ ಸ್ಥಿತಿಗೆ ಬರುತ್ತೆ. ಸೊ 4 ಕೈಗಳಿದ್ದದ್ದು 2 ಕೈ ಆಗುತ್ತೆ, 3 ಕಣ್ಣುಗಳಿದ್ದದ್ದು 2 ಕಣ್ಣಾಗತ್ತೆ. ಸೊ ಈ ರೀತಿ ಆ ಮಗು ಸರಿ ಹೋದಾಗ ಆ ರಾಣಿ ಏನ್ ಮಾಡ್ತಾಳೆ, ತನ್ನ ಕೃಷ್ಣನನ್ನ ಕೇಳ್ಕೊತಾಳೆ, ಈ ಮಗುನ ನೀನು ಕೊಲ್ಲಬಾರ್ದು, ಏನು ಮಾಡಬೇಡ ಅಂತ ಬೇಡ್ಕೊತಾಳೆ. ಆಗ ಕೃಷ್ಣ ಹೇಳ್ತಾನೆ, ಇವನು ದುಷ್ಟ ಬುದ್ಧಿಯುಳ್ಳವನಾಗಿ ಬೆಳಿತಾನೆ, ಇವನು 100 ತಪ್ಪುಗಳನ್ನ ನಾನು ಕ್ಷಮೆ ಮಾಡ್ತೀನಿ, 101ನೇ ತಪ್ಪು ಮಾಡಿದಾಗ ನಾನು ಇವನ ತಪ್ಪನ್ನ ಕ್ಷಮಿಸೋದಿಲ್ಲ, ಅಂದೇ ಅವತ್ತು ಅವನನ್ನ ಕೊಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಅಂದ್ರೆ ಸಂಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಮುಂದೆ ಇವನು ದುಷ್ಟ ಬುದ್ಧಿಯುಳ್ಳವನಾಗೆ ಬೆಳಿತಾನೆ. ಮತ್ತೆ ದ್ರೌಪದಿಯ ಮತ್ತೆ ಕೃಷ್ಣನ ನಡುವೆ ಕೆಟ್ಟ ಒಂದು ವಿಚಾರವನ್ನ ಹೇಳ್ತಾ ಇರ್ತಾನೆ. ಯಾವಾಗ್ಲೂ ಇವರಿಬ್ಬರ ನಡುವಿನ ಸಂಬಂಧವನ್ನ ಅವಹೇಳನ ಮಾಡ್ತಾ ಇರ್ತಾನೆ. ಒಂದು ದಿನ ರಾಜಸೂಯ ಯಜ್ಞ ಮಾಡುವಾಗ ಶಿಶುಪಾಲ ಅಲ್ಲಿಗೆ ಬಂದಿರ್ತಾನೆ. ಸೊ ಕೃಷ್ಣ ಮತ್ತು ದ್ರೌಪದಿಯ ನಡುವೆ ಕೆಟ್ಟದಾಗಿ ಮಾತಾಡಿದ್ರಿಂದ ಅದು 101ನೇ ತಪ್ಪಾಗಿರುತ್ತೆ ಶಿಶುಪಾಲಂದು. ಸೊ ಆಗ ಕೃಷ್ಣ ಏನ್ ಮಾಡ್ತಾನೆ, ಅವನನ್ನ ಸಂಹಾರ ಮಾಡ್ತಾನೆ. ಅವನು ತನ್ನ ಸುದರ್ಶನ ಚಕ್ರವನ್ನ ಬಿಡುವಾಗ ಅವನ ಕೈಗೆ ಬೆರಳಿಗೆ ಗಾಯವಾಗುತ್ತೆ. ಸೊ ಆಗ ಶಿಶುಪಾಲ ಸತ್ತು ಹೋಗ್ತಾನೆ. ಆ ಗಾಯವಾಗಿದ್ದಂತಹ ರಕ್ತ ಸೋರ್ತಾ ಇರುತ್ತೆ. ಆಗ ದ್ರೌಪದಿ ಬಂದು ತನ್ನ ಸೀರೆಯ ಸೆರಗಿನಿಂದ ಅದನ್ನ ಸೆರಗನ್ನ ಹರಿದು ಅವನ ಕೈಯನ್ನ ಕಟ್ತಾಳೆ. ಸೊ ಇದು ಆಗ ಕೃಷ್ಣನಿಗೆ ತುಂಬಾ ಖುಷಿ ಆಗತ್ತೆ. ಸೊ ಆಗ ಹೇಳ್ತಾನೆ ಕೃಷ್ಣ, ಒಂದು ಮಾತು ಕೊಡ್ತಾನೆ, ನಿನ್ನ ಯಾವುದೇ ಕಷ್ಟದ ಸಮಯದಲ್ಲಿ ನಾನು ನಿನಗೆ ಬಂದು ರಕ್ಷಣೆಯನ್ನ ಒದಗಿಸ್ತೀನಿ, ನಾನು ಇವತ್ತಿನಿಂದ ನಿನ್ನ ಸೋದರನಾಗಿ ನಿಲ್ತೀನಿ ಅಂತ ಹೇಳ್ತಾನೆ. ಸೊ ಅಂದಿನಿಂದ ಇಂದಿನವರೆಗೂ ಅದು ಆಚರಣೆಯಲ್ಲಿ ಬಂದಿದೆ. ಮುಂದೆ ಒಂದಿನ ಕೌರವರು ಮತ್ತು ಪಾಂಡವರು ಪಗಡೆ ಆಟ ಆಡುವಾಗ ಕೌರವರು ಪಾಂಡವರನ್ನ ಸೋಲಿಸ್ತಾರೆ. ಪಾಂಡವರು ತನ್ನ ಎಲ್ಲಾ ಸೈನಿಕ ದಳವನ್ನ, ರಾಜಧಾನಿಯನ್ನ ಎಲ್ಲವನ್ನೂ ಪಣಕ್ಕಿಟ್ಟು ಸೋಲ್ತಾರೆ. ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟು ಅವಳನ್ನು ಕೂಡ ಸೋಲ್ತಾರೆ. ಸೊ ಆಗ ಆ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಯುತ್ತೆ. ಆ ಸಮಯದಲ್ಲಿ ದ್ರೌಪದಿ ಕೃಷ್ಣನನ್ನ ನೆನಪಿಸ್ಕೊತಾಳೆ. ಸೊ ಕೃಷ್ಣ ಆಗ ಬಂದು ಅವಳನ್ನ ರಕ್ಷಣೆ ಮಾಡ್ತಾನೆ. ಸೊ ಇದು ಪುರಾಣ ಕಥೆಯಿಂದ ಬಂದಂತಹ ಒಂದು ಉದಾಹರಣೆ. ಸೊ ಇದನ್ನ ನಾವು ನೋಡಿದಾಗ ಅಣ್ಣ ತಂಗಿಯರು ಎಷ್ಟು ಜವಾಬ್ದಾರಿಯುತವಾಗಿ ಸೋದರತ್ವವನ್ನು ಕಾಪಾಡ್ಕೋಬೇಕು ಅನ್ನೋದು ನಮಗೆ ಒಂದು ಪಾಠವನ್ನು ಕಲಿಸುತ್ತೆ. ಥ್ಯಾಂಕ್ ಯು.